ಜೈ ಹಿಂದ್, ವೆಲ್ಕಮ್ ಟು ನ್ಯೂ ಎಕ್ಸಲೆಂಟ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ನೇಹಿತರೆ ಮತ್ತೊಂದು ಹೊಸ ಶಿಫ್ಟ್ ತೊಗೊಂಬಂದಿನಿ. ಫೆಬ್ರವರಿದಾಗ ನಡೆದಿದ್ದ ಥರ್ಡ್ ಶಿಫ್ಟ್ದಾಗ ಮತ್ತು ಈಗಾಗಲೇ ನಿಮ್ಮದು ಸಿಟಿ ಇಂಟಿಮೇಷನ್ ಬಿಟ್ಟಿದ್ದಾರೆ SSC GD. ಯಾರ್ಯಾರ್ದು ಎಲ್ಲೆಲ್ಲಿ ಬಂದೈತೆ ಎಲ್ಲರೂ ಹೋಗಿ ನೋಡ್ಕೋರಿ ಅದನ್ನು. ಆಮೇಲೆ ಈಗೇನು ಲಾಸ್ಟ್ ಡೇಸ್ ಅದಾವೆ, ಬರೀ ಕ್ವಶನ್ ಪೇಪರ್ಗೆ ಅಷ್ಟೇ ಆದ್ಯತೆ ಕೊಡ್ರಿ. ಯಾವ್ಯಾವ ರೀತಿ ಕ್ವಶನ್ ಕೇಳಿದಾರೆ, ಏನು ಮಾಡಿದಾರೆ ಅಂತ ಅನ್ನೋದು ನಿಮ್ಗೊಂದು ಐಡಿಯಾ ಸಿಗ್ತೈತಿ. ಮತ್ತು ಎಲ್ಲವೂ ಚಲೋ ರೀತಿ ರಿವೈಸ್ ಮಾಡಿರಿ. ಫಸ್ಟ್ ಕ್ವಶನ್ ನೋಡೋಂಬರ್ರಿ. ನೋಡ್ರಿ, ಡಿಸ್ಪ್ಲೇದಾಗ ಕಾಣಿಸಾದಿರ್ಬೇಕು ನೋಡ್ರಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಮ್ಯಾಗ ಕೇಳಿದಾರ. ಕ್ವಶನ್ ಏನಂದಾರ ನೋಡ್ರಿ, ನಿಮ್ಗೆ ಅಲ್ಲಿ ಡಿಸ್ಪ್ಲೇದಾಗ ನೋಡ್ರಿ. ಫೈವ್ ಫ್ರೆಂಡ್ಸ್ PBCG and H ಆರ್ ಸಿಟ್ಟಿಂಗ್ ಅರೌಂಡ್ ಅ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ಟುವರ್ಡ್ಸ್ ದಿ ಸೆಂಟರ್ ಅಂತ ಐತಿ. ಸರ್ಕ್ಯುಲರ್ ಟೇಬಲ್ ಅಂದಾರೆ, ಫೇಸಿಂಗ್ ಎಲ್ಲಿ ಮಾಡಕತ್ತಾರ? ಸೆಂಟರ್. 5 ಅಂದಾರ 1 2 3 4 5. ಸರ್ ಹಿಂಗೆ ಯಾಕೆ ಹಾಕಿದ್ರೆ ನನಗೆ ಹಿಂಗೆ ಕಂಫರ್ಟೇಬಲ್ ಅನಿಸುತ್ತೆ ನೋಡ್ರಿ. ನೀವು ಮ್ಯಾಗ ಹಾಕಿದ್ರೆ ಅಂದ್ರೆ ಸ್ವಲ್ಪ ಉಲ್ಟಾ ಕನ್ಫ್ಯೂಸ್ ಆಕೈತಿ. ಈ ರೀತಿ ಹಾಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ. ನಮ್ದು ಇದು ಏನಂದ ನಾವು ಸೆಂಟರಿಗೆ ಇರ್ಬೇಕಂತಂದಾನ, ಸೆಂಟರಿಗೆ ಫೇಸ್ ಮಾಡಿ ಮುಗಿದೋತು. ನಮಗೆ ಫಸ್ಟ್ ಏನು ಹೇಳಿದಾರೆ ನೋಡ್ರಿ, B ಸಿಟ್ಟಿಂಗ್ ಇಮಿಡಿಯೇಟ್ ಲೆಫ್ಟ್ ಆಫ್ C ಅಂತಂದಾರೆ. B ಇಮಿಡಿಯೇಟ್ ಲೆಫ್ಟ್ ಆಫ್ C ಅಂತಂದಾರೆ. ಈಗ ನೋಡ್ರಿ, B ಎಲ್ಲಿ ಕುಂತಾನೆ? ಇಮಿಡಿಯೇಟ್ ಲೆಫ್ಟ್ ಆಫ್ C ಇಲ್ಲಿ ಇಟ್ನಂದ್ರೆ B ಇಲ್ಲಿ ಇಡ್ಬೋದು ಅಂದ್ರೆ, ಯಾಕಂದ್ರೆ ಇಮಿಡಿಯೇಟ್ ಲೆಫ್ಟ್ ಇಲ್ಲ ಆಕೈತಿ. ಇದು ಲೆಫ್ಟ್ ಸೈಡ್, ಇದು ರೈಟ್ ಸೈಡ್ ಆಕೈತಿ. ನೆಕ್ಸ್ಟ್ ಏನು ಹೇಳಿದ್ದಾರೆ, G and H ಆರ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ C. G ಮತ್ತು H ಇಮಿಡಿಯೇಟ್ ನೇಬರ್ ಇಲ್ಲ ಅಂತ ಅಂದ್ರೆ, G ಇಲ್ಲೂ ಬರಲ್ಲ, Gನೂ ಬರಂಗಿಲ್ಲ, Hನೂ ಬರಂಗಿಲ್ಲ, ಇವರಿಬ್ರು ಬರಂಗಿಲ್ಲ. ಇಲ್ಲ, ಅದಕ್ಕೆ ರಾಂಗ್ ಮಾರ್ಕ್ ಹಾಕೀನಿ. ನೆಕ್ಸ್ಟ್ ಏನು ಹೇಳಿದ್ದಾರೆ, H ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ರೈಟ್ ಆಫ್ P ಅಂತಂದಾರೆ. H ಸೆಕೆಂಡ್ ಟು ದಿ ರೈಟ್ ಆಫ್ P ನಾ ಇಲ್ಲಿಟ್ಟೆ ಅಂದ್ರೆ ಸೆಕೆಂಡ್ ರೈಟ್ 1 2 ಅಂದ್ರೆ H ಇಲ್ಲಿ ಬರ್ಬೋದೇನ್ರಿ? H ಇಲ್ಲಿ ಬರ್ಬೋದು, ಹೌದಾ? ಈಗ G ಇಲ್ಲಿ H ಅಂತೂ ಹೋತಿಗೆ ಇಲ್ಲಿ ಬಂದೈತಿ ಅಂದ್ರೆ ಇಲ್ಲಿ ಯಾರು ಬರ್ತಾರೆ? G ಬರ್ಬೋದು, ಹೌದಾ? ಏರಿ ನಮ್ಮ ಕ್ವಶನ್ ಏನು ಕೇಳಿದ್ದಾರೆ ಅವರು? ಹೂ ಈಸ್ ಸಿಟ್ಟಿಂಗ್ ಆನ್ ದಿ ಇಮಿಡಿಯೇಟ್ ಲೆಫ್ಟ್ ಆಫ್ C ಅಂತಂದಾರ. ಇಮಿಡಿಯೇಟ್ ಲೆಫ್ಟ್ ಆಫ್ C ಯಾರು ಅದಾರ? B ಅದಾರ. ಅಂದ್ರೆ ಆಪ್ಷನ್ ಏನಕೈತಿ? ಆಪ್ಷನ್ ನಂಬರ್ ಆಕೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಗ್ಯಾಪ್ ಅನ್ನು ಫಿಲ್ ಮಾಡಂತ ಹೇಳಿದಾರ ಅವ್ರ. ಏನ ಅಲ್ಫಾಬೆಟಿಕಲ್ ಗ್ಯಾಪ್ ಇಲ್ಲಿ ನೋಡ್ರಿ, C-D ಅಂತಂದ್ರ ಇಲ್ಲಿ ಬಂಚ್ ಆಫ್ ಲೆಟರ್ಸ್ದಾಗ ಒಂದು ಐಡಿಯಾ ಏನು ಸಿಗತೈತಿ, ಬರೀ COD ಈ 3 ಅಲ್ಫಾಬೆಟ್ ಐತಂತ. ಇಲ್ಲಿ ಯಾವ್ದ ಮಿಸ್ ಐತಿ ನೋಡ್ರಿ, O ಇಡೋನ್ ನಾವು. ಇಲ್ಲಿ ಯಾವ್ದ ಮಿಸ್ ಐತಿ? C ಮಿಸ್ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ D ಮಿಸ್ ಐತಿ. ಇಲ್ಲಿ ನೋಡ್ರಿ O ಮಿಸ್ ಐತಿ. ಅಂದ್ರೆ ಏನ್ ಬಂತ್ರಿ ಅದ? COD 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 COD. ಯಾವ ಆಪ್ಷನ್ ರೀ? OCDO. ಎಷ್ಟನೇ ಆಪ್ಷನ್ ಐತಿ ನೋಡ್ರಿ? ಅದು ಆಪ್ಷನ್ ನಂಬರ್ 4 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಮ್ಯಾಗ ಐತಿ ನೋಡ್ರಿ. ಇಲ್ಲಿ 6 ಫ್ಯಾಮಿಲಿ ಮೆಂಬರ್ಸ್ PQRST and U ಆರ್ ಸಿಟೆಡ್ ಅಟ್ ಅ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ಅಟ್ ಈಚ್ ಅದರ್ ಅಂತಂದಾರ. ಫೇಸಿಂಗ್ ಅಟ್ ಈಚ್ ಅದರ್ ಈಸ್ ನಥಿಂಗ್ ಬಟ್ ಫೇಸಿಂಗ್ ಅಟ್ ಸೆಂಟರ್ ಅಂತ ಅರ್ಥ. 1 2 3 4 5 6 ನಡೀತೈತೆ. ಅದಕ್ಕೆ ನಾವೇನಕ್ಕೆ ಕಾರ್ನರ್ ಅಂತ ಏನು ಹೇಳಿಲ್ಲವ, ನಾವು ಹಿಂಗೆ ಇಟ್ಕೊಂಡು ನಡೀತೈತೆ. ಏನು ಫಸ್ಟ್ ಸೆಂಟರಿಗೆ ಫೇಸ್ ಮಾಡಕತ್ತಾರ. ಈಚೆ ಕಡೆ ಇದ್ದಿದ್ದ ರೈಟ್ ಅನ್ನು ಕನ್ಸಿಡರ್ ಮಾಡ್ರಿ, ಈಚೆ ಕಡೆ ಇದ್ದಿದ್ದ ಲೆಫ್ಟ್ ಅನ್ನು ಕನ್ಸಿಡರ್ ಮಾಡ್ರಿ. ಮೇಲ್ಗಡೆ ಏನಾಗ್ಬಿಡ್ತೈತೆ? ಉಲ್ಟಾ ಆಕೈತಿ. ಈ ಸೈಡ್ ಇದ್ದಿದ್ದ ಲೆಫ್ಟ್ ಆಕೈತಿ, ಈ ಸೈಡ್ ಇದ್ದಿದ್ದ ರೈಟ್ ಆಕೈತಿ. ಇಷ್ಟೇ. ನೆಕ್ಸ್ಟ್ ಏನು ಹೇಳಿದ್ದಾರೆ ನಮ್ಮ ಕ್ವಶನ್ದಾಗ, S ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ U ಅಂತಂದಾರ. S ಇಮಿಡಿಯೇಟ್ ಲೆಫ್ಟ್ ಆಫ್ U. S ಯಾರು ಲೆಫ್ಟಿಗೆ ಅದಾರ? U ಲೆಫ್ಟಿಗೆ ಅದಾರ. ಈಗ U ಇಲ್ಲಿ ಇಡ್ತೀನಿ, ಇಮಿಡಿಯೇಟ್ ಲೆಫ್ಟ್ ಅಂದ್ರೆ S ಇಲ್ಲಿ ಬರ್ತಾರೆ, ಹೌದಾ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನು ಹೇಳಿದಾರೆ, ಅಂಡ್ Q ಈಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ S. Q ಸೆಕೆಂಡ್ ಟು ದಿ ಲೆಫ್ಟ್ ಆಫ್ S. ಲೆಫ್ಟ್ ಈ ಸೈಡ್ ಆಕೈತೇನ್ರಿ? 1 2 ಅಂದ್ರೆ Q ಇಲ್ಲಿ ಬರ್ತಾರ, ಹೌದಾ? ನೆಕ್ಸ್ಟ್ ಏನು ಹೇಳಿದ್ದಾರೆ, P ಈಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ R. P ಸೆಕೆಂಡ್ ಟು ದಿ ಲೆಫ್ಟ್ ಆಫ್ R. ಎಲ್ಲೂ ನನಗೆ ಮಿಕ್ಸಪ್ ಮಾಡಕ್ ಜಾಗಿಲ್ಲ, ಆಮೇಲೆ ಮುಂದೆ ನೋಡೋಣ ನಾವು ಅದನ್ನ. ನೋಡ್ರಿ, ಹೂ ಈಸ್ P ಈಸ್ ಸೆಕೆಂಡ್ ಲೆಫ್ಟ್ ಆಫ್ R. ಹೂ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಬೋತ್ U and P ಅಂದ. ಇರ್ಲಿ, P ಈಸ್ ಸೆಕೆಂಡ್ ಲೆಫ್ಟ್ ಆಫ್ R ಅಂತ ಅನ್ನಕತ್ತಾರ. ಈಗ ನಾನು ನೋಡ್ರಿ, P ಈಸ್ ಸೆಕೆಂಡ್ ಲೆಫ್ಟ್ ಆಫ್ R ಅಂತ ಅನ್ನಕತ್ತಾರ. ಈಗ ಸೆಕೆಂಡ್ P ಎಲ್ಲದರ? ಸೆಕೆಂಡ್ ಲೆಫ್ಟ್ ಆಫ್ R ನಾ ಇಲ್ಲಿ ಪ್ಲೇಸ್ ಮಾಡಿದ್ನಂತಂದ್ರ R ಅಂದ ಸೆಕೆಂಡ್ ಲೆಫ್ಟ್ ಸೈಡ್ ಇದಂದ್ರೆ 1 2 ಅಂದ್ರೆ P ಇಲ್ಲಿ ಬರ್ತಾನ, ಹೌದಾ? ನೋಡ್ರಿ, PQRST ಇಲ್ಲ ಅಂದ್ರೆ T ಇಲ್ಲೇ ಬರ್ತಾನ. ಇರ್ಲಿ, ನಮ್ಮ ಕ್ವಶನ್ ಏನು ಕೇಳಿದಾರೆ ಅವರು, ಹೂ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಬೋತ್ U and P. U ಮತ್ತು P ಇಮಿಡಿಯೇಟ್ ನೇಬರ್ ಯಾರದಾರ? T ಅದಾರ. ಅಂದ್ರೆ ಆನ್ಸರ್ ಏನಕೈತ್ರಿ? ಆಪ್ಷನ್ ನಂಬರ್ 4 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇನ್ ದಿ ಫಾಲೋಯಿಂಗ್ ಕ್ವಶನ್ ಸಿಲೆಕ್ಟ್ ದ ಮಿಸ್ಸಿಂಗ್ ನಂಬರ್ ಅನ್ನಕತ್ತಾರ. ಕ್ವಶನ್ ಏನು ಕೊಟ್ಟಾರ ಬರ್ಕೊಂಬರ್ರಿ. ಇಲ್ಲಿ ನೋಡ್ರಿ, 49 54 41 62 33 70 ಅಂತ ಅನ್ನಕತ್ತಾರ, ಹೌದಾ? ಕ್ವಶನ್ ಈ ರೀತಿ ಐತಿ.
ಇಲ್ಲಿ ನೋಡ್ರಿ ಇವೆರಡರದು ಡಿಫ್ರೆನ್ಸ್ ಎಷ್ಟಾಗತೈತಿ 49 54 ಅಂದ್ರೆ +6 ಆಗತೈತಿ. ಇಲ್ಲಿ ನೋಡ್ರಿ ಇಲ್ಲಿ 54 41 ಅಂದ್ರೆ ಎಷ್ಟು ಮೈನಸ್ ಮಾಡಬೇಕು 4 10 ಅಂದ್ರೆ 15 -15 ಮಾಡಿದಾಗ ಇದು ಆನ್ಸರ್ ಬರ್ತೈತಿ. ಇದಂತೂ ಪಾಸಿಬಿಲಿಟಿ ಆಗೋಲ್ದು. ಇನ್ನೂ ಒಂದು ರೀತಿ ಟ್ರೈ ಮಾಡೋಣ ನಾವು. ಇಲ್ಲಿ ನೋಡ್ರಿ ಇಲ್ಲಿ 49 ಇತ್ತ ಇಲ್ಲಿ 41 ಆಗತೈತಿ ಅಂದ್ರೆ -8 ಆಗತೈತೇನ್ರಿ. ಇಲ್ಲಿ 41 ಇತ್ತ ಇಲ್ಲಿ 33 41 - 8 ಅಂದ್ರೆ 33 ಆಕೈತಿ. ಅಂದ್ರೆ ನೆಕ್ಸ್ಟ್ ಆನ್ಸರ್ ನನಗೆ ಇಲ್ಲೇ ಬರ್ಬೇಕಲ್ಲ. ಇರ್ಲಿ ಇದನ್ನ ಆಮೇಲೆ ಬರೆಯೋಣ. 54 ಐತಿ ಇಲ್ಲಿ 62 ಆಗತೈತಿ +8 ಆಗತೈತಿ. ಹೌದಾ 62 ಐತಿ ಇಲ್ಲಿ ನೋಡ್ರಿ ಇಲ್ಲಿ +8 ಆಗತೈತಿ. ಕರೆ ನಮಗೆ ಎಲ್ಲೈತಿ ಇದು ಕ್ವಶನ್ ಮಾರ್ಕ್ ಐತಿ. 33 - 8 ಅಂದ್ರೆ ಆನ್ಸರ್ ಎಷ್ಟಾಕೈತಿ? 33 - 8 ಅಂದ್ರೆ ಎಷ್ಟು ಆಕೈತ್ರಿ 25 ಆಕೈತಿ. ಯಾವ ಆಪ್ಷನ್ ಐತಿ ನೋಡ್ರಿ ಆಪ್ಷನ್ ನಂಬರ್ 4 ಆಕೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಂಟರ್ಚೇಂಜಿಂಗ್ ಸೈನ್ಸ್ ಅಂದಾಗ ಈ ರೀತಿ ಕ್ವಶನ್ ಕೊಟ್ಟಾನವ ನಿಮಗೆ ಡಿಸ್ಪ್ಲೇದಾಗ ಕಾಣಿಸಾಕತ್ತಿರ್ಬೋದು. ಇಲ್ಲಿ ನೋಡ್ರಿ ಇಲ್ಲೇ ಒಂದು ರೂಲ್ ಅಪ್ಲೈ ಆಕೈತಿ. ಯಾವ್ದು ಆಕೈತಿ ಬಾಡ್ಮಾಸ್ ರೂಲ್ ಅಪ್ಲೈ ಆಕೈತಿ. ಇಲ್ಲಿ ನೀವು ನೋಡ್ಬೋದು ಇದ್ರಾಗ ಇದಂತೂ ಇದಕ್ಕೆ ಬಾಗ್ ಹೋಗೋಲ್ತು ಅಂದ್ರೆ ಡಿವಿಷನ್ ಸಿಂಬಾಲ್ ಭಾಳ ಇಂಪ್ಯಾಕ್ಟ್ ಬೀಳ್ತೈತಿ. ಬ್ರಾಕೆಟ್ ಬಿಡ್ರಿ ಆಫ್ ಬಿಡ್ರಿ ಇದಂತೂ ಇದಕ್ಕೆ ಬಾಗ್ ಹೋಗೋಲ್ತು. ಬಾಗ್ ಇರುವಂತ ಆಪ್ಷನ್ ನೋಡ್ರಿ ಆಪ್ಷನ್ ನಂಬರ್ 4 ಏನೈತಿ ಡಿವೈಡ್ ಅಂಡ್ ಪ್ಲಸ್ ಅಂತಂದಾರ. ನೀವು ಬೇಕಂದ್ರೆ ಚೆಕ್ ಮಾಡಿ ಡಿವೈಡ್ ಅಂಡ್ ಪ್ಲಸ್ ಜೋಡಿ ನಂಬರ್ನು ಇಂಟರ್ಚೇಂಜ್ ಮಾಡಂತಂದ ನಾವು ಯಾವ್ದಾವ್ದು 7 and 4. ನಮಗೆ ಹಿಂಟ್ ಹೆಂಗ್ ಸಿಕ್ಕೈತಿ ಈ 5 / 6 ಹಾಗಂಗಿಲ್ಲ 7 and 4 ಚೇಂಜ್ ಮಾಡಿ ನೋಡೋಣ. ಇಲ್ಲಿ 7 ಜಾಗದಾಗ 4 ಬರ್ತೈತಿ ಇಂಟು ಇಡ್ತೀನಿ 5 ಡಿವೈಡ್ ಜಾಗದಾಗ ಏನು ಇಟ್ಕೋಬೇಕಂದಾರ ಅವ್ರು ಪ್ಲಸ್ ಇಟ್ಕೋಬೇಕು 6 ಪ್ಲಸ್ ಜಾಗದಾಗ ಏನು ಡಿವೈಡ್ ಇಟ್ಕೋತೀನಿ 2 ಮೈನಸ್ ಈಗ ಇಲ್ಲಿ 7 ಇಡ್ಬೋದು ಯಾಕಂದ್ರೆ ಅದ್ರ ಜೋಡಿ ನಂಬರ್ಸ್ನು ಹೇಳಿದಾರ ಅವ್ರು. ಈಗ ನಾವು ಫಸ್ಟ್ ನಾವು ಏನು ಮಾಡ್ಬೇಕು ಬಾಡ್ಮಾಸ್ ಪ್ರಕಾರ ಡಿವಿಷನ್ ಕ್ಯಾನ್ಸಲ್ ಆಕೈತಿ ಅಂದ್ರೆ 4 × 5 ಇದೆಷ್ಟಾತ್ರಿ 3 - 7 ಆಕೈತಿ. ಆಮೇಲೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು 20 + 3 - 7 ಆಕೈತ್ರಿ. 20 + 3 ಎಷ್ಟಾಕೈತಿ 23 23 - 7 ಅಂತಂದ್ರೆ ಎಷ್ಟಾಕೈತ್ರಿ 16 ಆಕೈತಿ. ಅಂದ್ರೆ ಆಪ್ಷನ್ ಯಾವುದು ನೊಟೇಷನ್ ವ್ಯಾಲಿಡ್ ಆಕೈತೆ ಅಂದ್ರೆ ಆಪ್ಷನ್ ನಂಬರ್ 4. ನೆಕ್ಸ್ಟ್ ಕ್ವಶನ್ ನೋಡ್ರಿ ಸಿಲೆಕ್ಟ್ ದ ಆಪ್ಷನ್ ದಟ್ ಈಸ್ ರಿಲೇಟೆಡ್ ಟು ದಿ ಥರ್ಡ್ ವರ್ಡ್ ಇನ್ ದ ಸೇಮ್ ವೇ ಆಸ್ ದಿ ಸೆಕೆಂಡ್ ವರ್ಡ್ ಇಸ್ ರಿಲೇಟೆಡ್ ಟು ದಿ ಫಸ್ಟ್ ವರ್ಡ್ ಅಂತಂದನ ಇರಲಿ. ಕಾರ್ಡಿಯೋಲಾಜಿಸ್ಟ್ ಯಾವುದಕ್ಕೆ ಸಂಬಂಧ ಬರ್ತೈತಿ ರೀ ಹಾರ್ಟಿಗೆ ಬರ್ತೈತಿ. ಅಂದ್ರೆ ಹಾರ್ಟಿಗೆ ಸಂಬಂಧ ಬರೋದು ಯಾವುದು ಕಾರ್ಡಿಯೋಲಾಜಿಸ್ಟ್. ನೆಪ್ರೋಲಾಜಿಸ್ಟ್ ಯಾವುದಕ್ಕೆ ಸಂಬಂಧ ಬರ್ತೈತೆ ಅಂದ್ರೆ ಕಿಡ್ನಿಗೆ ಬರ್ತೈತಿ. ಯಾವ್ದು ಬರ್ತೈತಿ ಕಿಡ್ನಿಗೆ ಬರ್ತೈತಿ. ಇನ್ನೂ ಒಂದು 4 ಆಪ್ಷನ್ಸ್ ಅದಾವಲ್ಲೇ ನೋಡ್ರಿ ಕಿಡ್ನಿ ಹಾರ್ಟ್ದಂತರೂ ಗೊತ್ತಾಗ್ತದೆ ನಿಮಗೆ ಕಾರ್ಡಿಯೋಲಾಜಿ, ಕಿಡ್ನಿದ ನೆಪ್ರೋಲಾಜಿ, ಲಂಗ್ಸ್ ಅಂತ ಬರ್ತೈತಿ ಲಂಗ್ಸ್ದ ಪಲ್ಮನಾಲಜಿ ಬರ್ತೈತಿ ಸ್ಟಡಿ ಆಫ್ ಲಂಗ್ಸ್ಗೆ ಏನು ಕರಿತೀವಿ ಪಲ್ಮನಾಲಜಿ. ಲಿವರ್ದು ಏನು ಕರಿತೀವಿ ಸ್ಟಡಿ ಆಫ್ ಲಿವರ್ ಹಿಪ್ಟೋಲಾಜಿ ಬರ್ತೈತಿ. ಇದೊಂದು ಸ್ವಲ್ಪ ಕಾನ್ಸೆಪ್ಟ್ ನೋಡ್ಕೋರಿ ಅದನ್ನ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಬ್ಲಡ್ ರಿಲೇಷನ್ ಮ್ಯಾಗ ಕೇಳಿದಾರೆ ಏನಂದ್ರೆ ಪಾಯಿಂಟಿಂಗ್ ಟುವರ್ಡ್ಸ್ ಅ ಫೋಟೋಗ್ರಾಫ್ ಆಫ್ ಅ ಮ್ಯಾನ್ ಯಾರು ಹೇಳ್ಯಾರಿ ರೀಮಿ ಸೆಡ್ ಅಂತಂದಾರ. ನೋಡ್ರಿ ಮ್ಯಾನಿಗೆ ಫೋಟೋಗ್ರಾಫ್ದಾಗ ಮ್ಯಾನಿಗೆ ಪಾಯಿಂಟ್ ಮಾಡಕತ್ತಾರ. ಯಾರು ಹೇಳಿದಾರ ಅಂದ್ರೆ ರೀಮಿ ಅಂತಾರೆ. ರೀಮಿ ಅಂತ ಬರೆಯಕತ್ತೀನಿ ನಾ ಬರ್ದೀನಿ ಏನಿಲ್ಲ ಭಾಳ ಸಿಂಪಲ್ ಐತಿ. ಈ ರೀತಿ ಕ್ವಶನ್ ಕೊಟ್ಟಾಗ ಮಾಯ್ ಅನ್ನೋ ವರ್ಡ್ ಎಲ್ಲ ಐತಿ ನೋಡಿ ಈ ಈಸ್ ದಿ ಬ್ರದರ್ ಆಫ್ ಮಾಯ್ ಅಂತ ಐತಿ. ಮೈ ಫಾದರ್ ಅಂತ ಐತಿ ಅಂದ್ರೆ ರೀಮಿದ ಫಾದರ್ ಮ್ಯಾಗ್ ಬರ್ತಾರೇನ್ರಿ ಫಾದರ್ ಬರ್ದೀನಿ ರಿಮಿ ಫಾದರ್ಸ್ ಸನ್ ಅಂತ ಅನ್ನಕತ್ತಾರ. ಅಂದ್ರೆ ಈ ಫಾದರಿಗೆ ಒಬ್ರು ಸನ್ ಅದಾರ ಅಂತಂದ್ರೆ ಅವ್ರು ಎಲ್ಲಿ ಬರ್ತಾರ ಇಲ್ಲಿಗೆ ಬಂದು ನಿಂತೀನಿ ನಾನು ಇದು ನೆನಪಿರ್ಲಿ. ಈಗ ಮಾಯ್ ಹಿಂದ್ಗಡೆ ಬ್ರದರ್ ಅಂತ ಐತಿ ನೋಡ್ರಿ. ಮಾಯ್ ಹಿಂದ್ಗಡೆ ಏನೈತಿ ಬ್ರದರ್ ಅಂತ ಐತಿ ಅಂದ್ರೆ ಇವ್ರಿಗ ಬ್ರದರ್ ಅದಾರ ಹೌದು. ಈ ಕ್ವಶನ್ ಏನು ಕೇಳಿದಾರ ಅಂದ್ರೆ ಇಲ್ಲಿಗೆ ಬಂದು ನಿಂತೀನಿ ನಾನು. ನಮಗೆ ಹೌ ಮ್ಯಾನ್ ಈಸ್ ರಿಲೇಟೆಡ್ ಟು ರಿಮಿ. ಈ ಮ್ಯಾನ್ ರಿಮಿಗೆ ಏನಾಗ್ಬೇಕಂತ ಕೇಳಿದಾರ. ಏನ್ ಹಾಕ್ಕಾರೆ ಬ್ರದರ್ ಹಾಕ್ಕಾರ. ಇದು ಯಾವ ಆಪ್ಷನ್ ಇದು ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ನೋಡ್ರಿ ಫಿಗರ್ಸ್ ಕೊಟ್ಟಾರ ಕ್ವಶನ್ ಮಾರ್ಕ್ದಾಗ ಏನು ಬರ್ತೈತೆ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಅನಲೈಸ್ ಮಾಡೋಣ. ಇಲ್ಲಿ ನೋಡ್ರಿ 1 2 3 4 4 ಲೈನ್ ಅದಾವ. ಇಲ್ಲಿ ನೋಡ್ರಿ 1 2 3 3 ಅದಾವ. ಇಲ್ಲಿ ಮತ್ತೊಂದು ರಿಡ್ಯೂಸ್ ಆಗತ್ತೈತೆ 1 2 ಇಲ್ಲಿ 2 ಅದಾವ. ಇಲ್ಲಿ 1 ಐತಿ ಅಂದ್ರೆ ಇದ್ರಾಗ ಏನು ಬರ್ತೈತೆ ಇದ್ರಾಗ ಗ್ಯಾಪ್ ಬರ್ತೈತಿ ಏನೂ ಬರಂಗಿಲ್ಲ ಎಲ್ಲ ಲೈನ್ ಹೋಗ್ಬಿಡ್ತಾವ. ಅಂದ್ರೆ ಯಾವ ಆಪ್ಷನ್ ಇರೋದು ಆಪ್ಷನ್ ನಂಬರ್ 1 ಆಕೈತಿ. ನೆಕ್ಸ್ಟ್ ನೋಡ್ರಿ ಮಿಸ್ಸಿಂಗ್ ನಂಬರ್ ಕೇಳಿದಾರ. ಏನು ಕೇಳಿದಾರ 99 116 133 150 167 ಕ್ವಶನ್ ಮಾರ್ಕ್ ಅಂತಂದಾರ. ಇಲ್ಲಿ ನೋಡ್ರಿ 99 116 ಎಷ್ಟಾಗತೈತಿ +17 ಗ್ಯಾಪ್ ಐತಿ ನೋಡ್ರಿ. ಇಲ್ಲಿ ನೋಡ್ರಿ ಇಲ್ಲೂ +17 116 133 ಆಗ್ಬೇಕಂದ್ರೆ +17 ಇದು +17 ಇದು +17 ಅಂದ್ರೆ ಸೀರೀಸ್ ಹೊಂಟೈತ +17 167
ಪ್ಲಸ್ 17 ಅಂತಂದ್ರೆ ಎಷ್ಟು ಆಕೈತ್ರಿ 184 ಆಕೈತೆ ನೋಡ್ರಿ. ಇದಿರುವಂಥ ಆಪ್ಷನ್ ಯಾವ್ದ್ರಿ ಇದು ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ಯಾಟರ್ನ್ ಫುಲ್ ಮಾಡಂದ್ರೆ ಅಗದಿ ಸಿಂಪಲ್ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಫುಲ್ ಆಗೈತೆ ಅಂತಂದ್ರೆ ಇದನ್ನು ಫುಲ್ ಮಾಡ್ಬೇಕು ನಾನು. ಇದು ಒಂದು ಸರ್ಕಲ್ ಐತಿದ, ಹೌದು. ಇಲ್ಲಿ ನೋಡ್ರಿ, ಇಲ್ಲಿ ಈ ರೀತಿ ಬಂದೈತಿ, ಇದು ಫುಲ್ ಮಾಡಬೇಕು ಅಂದ್ರೆ ಈ ರೀತಿ ಇರುವಂಥ ಪ್ಯಾಟರ್ನ್ ಯಾವ್ದನ್ನು ಕೇಳಿದಾನವ ನೋಡ್ರಿ. ಆಪ್ಷನ್ದಾಗ ಯಾವ್ದೈತಿ ಆಪ್ಷನ್ ನಂಬರ್ 2 ಆಕೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಡೈಸ್ ಮ್ಯಾಗ ಕೇಳಿದಾನ, ಅಗದಿ ಸಿಂಪಲ್ ಐತಿ. 2 ಪೊಸಿಷನ್ ಆಫ್ ಅ ಡೈಸ್ ಆರ್ ಗಿವನ್ ಬಿಲೋ ಅಂತಂದಾನ. ವಾಟ್ ವಿಲ್ ಕಮ್ ಆನ್ ದಿ ಫೇಸ್ ಅಪೋಸಿಟ್ ಟು ಕೆ ಅಂತಂದಾನ. ಇರ್ಲಿ, ಡೈಸ್ ನಿಮ್ಗೆ ಕಾಣಿಸಾಕತ್ತಿರ್ಬೇಕು. ಇಲ್ಲಿ ನೋಡ್ರಿ, ನಾ ಒಂದು ಹಾಕೊಂಡು ಹೋಗ್ತೀನಿ. ಎಕ್ಸ್ ಕೆ ಝೆಡ್ ಐತಿ ಈ ಡೈಸ್. ನೆಕ್ಸ್ಟ್ ಡೈಸ್ ಏನೈತಿ ಎಕ್ಸ್ ಝೆಡ್ ಎಮ್. ನೀವು ಈ ಎರಡು ಡೈಸ್ದಾಗ ಅಬ್ಸರ್ವ್ ಮಾಡ್ಬೋದು, 2 ಫೇಸಸ್ ಕಾಮನ್ ಕಾಣಕತ್ತೈತಿ. ಇಲ್ಲಿ ಯಾವ್ದಾವ್ದು ಇಲ್ಲಿ ನೋಡ್ರಿ, ಇಲ್ಲಿ ಎಕ್ಸ್ ಝೆಡ್ ಕಾಮನ್ ಕಾಣತೈತಿ, ಇದು ಎಕ್ಸ್ ಝೆಡ್ ಕಾಮನ್ ಕಾಣತೈತಿ. ನಮಗೆ ಕೇದ ಅಪೋಸಿಟ್ ಏನಂತ ಕೇಳ್ಯಾರ, ಕೇದ ಅಪೋಸಿಟ್ ಏನಾಕೈತಿ ಎಮ್ ಆಕೈತಿ. ಅಂದ್ರೆ ಆಪ್ಷನ್ ಯಾವ್ದಾಕೈತ್ರಿ ಆಪ್ಷನ್ ನಂಬರ್ 1 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಲ್ಫಾಬೆಟಿಕಲ್ ಆರ್ಡರ್ದಾಗ ಅರೇಂಜ್ ಮಾಡಂದ್ರ ನೀವು ನೋಡ್ಬೋದು ಪ್ರತಿ ಒಂದರದಾಗೂ ಟಿ ಇ ಕಾಮನ್ ಐತಿ, ಹೌದಾ. ಇಲ್ಲಿ ಸಿ ಐತಿ, ಇಲ್ಲಿ ಸಿ ಐತಿ, ಎಲ್ಲಾದ್ರದಾಗೂ ಸಿ ಕಾಮನ್ ಐತಿ. ಎಚ್ ಎಲ್ಲಾದ್ರದಾಗೂ ಎಚ್ ಕಾಮನ್ ಐತಿ, ಹೌದಾ. ಎನ್ ಅದು ಕಾಮನ್ ಐತಿ. ಎನ್ ಆಗಿಂದ ಇಲ್ಲಿ ಓ ಐತಿ, ಇಲ್ಲಿ ಐ ಐತಿ, ಇಲ್ಲಿ ಐ ಐತಿ, ಇಲ್ಲಿ ಐ ಐತಿ, ಇಲ್ಲಿ ಓ ಐತಿ. ಓ ಅಂತರೂ ಬರಂಗಿಲ್ಲ. ಇವು ಮೂರ್ದಾಗ ನೋಡ್ಬೇಕು ನಾ. ಐ ಐತಿ, ಐ ಐತಿ, ಐ ಐತಿ, ಐ ಆಗಿಂದ ಇಲ್ಲಿ ಸಿ ಐತಿ, ಅಂದ್ರೆ ಇಲ್ಲಿ ಸಿ ಐತಿ, ಇದು ಬರಂಗಿಲ್ಲ. ಇವು ಎರಡು ಬರ್ತಾವ. ಸಿ ಐತಿ, ಅದಾಗಿಂದ ಎ ಐತಿ, ಅಂದ್ರೆ ಆಪ್ಷನ್ ಫಸ್ಟ್ ಯಾವ್ದು ಬರ್ತೈತಿ ಎ ಬರ್ತೈತಿ. ಅಂದ್ರೆ ಏನಾಗ್ತದೆ 2 ಆತು, ಹೌದಾ. ನೆಕ್ಸ್ಟ್ ಏನೈತಿ ಇದು ಹೋತಿಗ. ಈಗ ಉಳಿತಿದ ಇಲ್ಲಿ ಸಿ ಐತಿ, ಆಯ ಸಿ ಐತಿ, ಅಂದ್ರೆ ನೆಕ್ಸ್ಟ್ ಬರ್ತೈತಿ ಯಾವ್ದು ಬರ್ತೈತಿ 3 ಬರ್ತೈತಿ. ಇದು ಹೋತು. ಟಿ ಇ ಸಿ ಎಚ್ ಎನ್ ಕಾಮನ್ ಐತಿ, ಇಲ್ಲಿ ಐ ಐತಿ, ಇಲ್ಲಿ ಓ ಐತಿ, ಅಂದ್ರೆ ಯಾವ್ದು ಬರ್ತೈತಿ 4 ಬರ್ತೈತಿ. ಇನ್ನು ಉಳಿತು ಇವೆರಡು. ಓ ಕಾಮನ್ ಐತ್ರಿ, ಇಲ್ಲಿ ಎಲ್ ಐತಿ, ಇಲ್ಲಿ ಪಿ ಐತಿ, ಅಂದ್ರೆ ಬರ್ತೈತಿ ಯಾವುದು 1 ಬರ್ತೈತಿ. ನೆಕ್ಸ್ಟ್ ಬರ್ತೈತಿ ಯಾವುದು 5 ಬರ್ತೈತಿ. ಅಂದ್ರೆ ಆನ್ಸರ್ ಏನಾಕೈತ್ರಿ 2 3 4 1 5 ಆಪ್ಷನ್ ನಂಬರ್ 3 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ರೀತಿ ಫಿಗರ್ ಕೊಟ್ಟಾರ, ಇದ್ರಾಗ ಯಾವ್ದು ಬರ್ತೈತೆ ಅಂತ ಕೇಳ್ಯಾರ. ಇಲ್ಲಿ ನಾ ಇನ್ನೊಮ್ಮೆ ಡ್ರಾ ಮಾಡೀನಿ, ನಿಮಗೆ ಅಲ್ಲಿ ಡಿಸ್ಪ್ಲೇದಾಗ ಕಾಣಿಸಾಗತ್ತಿರ್ಬೋದು. ಇಲ್ಲಿ ನೋಡ್ರಿ, ಫಸ್ಟ್ ಈ ಸರ್ಕಲ್ ಐತಿ, ಸರ್ಕಲ್ದಾಗ ಈ ಆರೋ ಮಾರ್ಕ್ ಈ ಸೈಡ್ ತೋರ್ಸಾತೈತಿ. ನೆಕ್ಸ್ಟ್ ನೋಡ್ರಿ, ಆರೋ ಮಾರ್ಕ್ ಮ್ಯಾಗ ಇದ್ದ ಡೌನಿಗೆ ಬಂದೈತಿ. ಕರೆಕ್ಟ್ ಟ್ರಯಾಂಗಲ್ಸ್ 2 ಬಂದಾವ, ಹೌದಾ. ಟ್ರಯಾಂಗಲ್ಸ್ 2 ಬಂದವು. ನೆಕ್ಸ್ಟ್ ನೋಡ್ರಿ, ಆರೋ ಮಾರ್ಕ್ ಕೆಳಗಡೆ ಹೋಗೈತಿ, ಟ್ರಯಾಂಗಲ್ಸ್ ಎಷ್ಟು ಬಂದಾವ 3 ಬಂದಾವ. ಈಗ ನಂದು ಆರೋ ಮಾರ್ಕ್ ಎಲ್ಲಿ ಬರ್ತೈತಿ ಮ್ಯಾಗ್ ಬರ್ತೈತಿ. ಈ ಇದ್ರಾಗ ಟ್ರಯಾಂಗಲ್ಸ್ ಎಷ್ಟು ಬರ್ತಾವ್ರಿ 4 ಬರ್ತಾವ. ಇದು ಇರುವಂಥ ಆಪ್ಷನ್ ಯಾವ್ದಾಕೈತಿ ಆಪ್ಷನ್ ನಂಬರ್ 3 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಲೋಗಿಸಮ್ ಮ್ಯಾಗ ಕೇಳಿದಾರ. ಏನಂದಾರ ಆಲ್ ಡ್ರಮ್ಸ್ ಆರ್ ಗಿಟಾರ್ಸ್ ಅಂತಂದ ಸ್ಟೇಟ್ಮೆಂಟ್ದಾಗ ಏನಂದ್ರೆ ಎಲ್ಲ ಡ್ರಮ್ ಗಿಟಾರ್ ಐತಂತ, ಎಲ್ಲ ಡ್ರಮ್ ಗಿಟಾರ್ ಅಂತ ಬರೆಯತ್ತೆ, ಹೌದಾ. ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಆಲ್ ಗಿಟಾರ್ಸ್ ಆರ್ ಫ್ಲೂಟ್ಸ್ ಅಂತ, ಎಲ್ಲಾ ಗಿಟಾರ್ ಫ್ಲೂಟ್ಸ್ ಐತಂತ, ಹೌದಾ. ಫ್ಲೂಟ್ಸ್ ಅಂತ ಬರ್ದೇನೆ. ನೆಕ್ಸ್ಟ್ ಏನ ಅಂದಾರ್ರಿ, ಆಲ್ ಫ್ಲೂಟ್ಸ್ ಆರ್ ಸಿತಾರ್, ಎಲ್ಲಾ ಫ್ಲೂಟ್ಸ್ ಸಿತಾರ ಐತಂತ ಹೇಳಿದಾರೆ. ಈ ರೀತಿ ಡಯಾಗ್ರಾಮ್ ಬರ್ತದೆ, ವೆನ್ ಡಯಾಗ್ರಾಮ್ ಬರ್ತೈತಿ. ನಮಗೆ ಕಾಂಕ್ಲೂಷನ್ ಏನು ಹೇಳಿದಾರೆ, ಸಮ್ ಡ್ರಮ್ಸ್ ಆರ್ ಸಿತಾರ ಅಂತ ಐತಿ. ನೋಡ್ರಿ, ಡ್ರಮ್ ಆಲ್ ಡ್ರಮ್ ಆರ್ ಸಿತಾರ ಅನ್ಬೋದು ನಾವು. ಆಲ್ ಡ್ರಮ್ ಆರ್ ಗಿಟಾರ್, ಆಲ್ ಡ್ರಮ್ ಆರ್ ಫ್ಲೂಟ್ಸ್, ಆಲ್ ಡ್ರಮ್ ಆರ್ ಸಿತಾರ್ ಅಂತಂದ್ರೆ ಸ್ವಲ್ಪ ಡ್ರಮ್ ಸಿತಾರ್ ಐತಿ, ಕರೆಕ್ಟ್ ಐತಿ, ಕರೆಕ್ಟ್ ಹೇಳಿದಾರ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನ್ ಹೇಳಿದಾರೆ, ಆಲ್ ಸಿತಾರ್ಸ್ ಆರ್ ಗಿಟಾರ್ ಅಂತ. ಸಿತಾರ್ ಇಲ್ಲೈತಿ, ಗಿಟಾರ್ ಇಲ್ಲೈತಿ, ಅಂದ್ರೆ ಆಲ್ ಗಿಟಾರ್ ಆರ್ ಸಿತಾರ್ ಅಂದಿದ್ರೆ ಕರೆಕ್ಟ್ ಹಾಕಿದಾರ. ಎಲ್ಲಾ ಸಿತಾರ ಗಿಟಾರ್ ಅಂತ ಅನ್ನಾಗತ್ತಾರ, ಅಂದ್ರೆ ಏನ್ ಹಾಕೈತಿ ಅದ ತಪ್ಪಾಕೈತಿ. ಯಾವ ಆಪ್ಷನ್ ಫಾಲೋ ಆಕೈತಿ ನೋಡ್ರಿ, ಓನ್ಲಿ ಕಾಂಕ್ಲೂಷನ್ 1 ಫಾಲೋಸ್, ಆಪ್ಷನ್ ನಂಬರ್ 1 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಲೆಟರ್ ಕ್ಲಸ್ಟರ್ ಕೊಟ್ಟಾರ, ಒಂದಕ್ಕೆ ಒಂದು ರಿಲೇಟೆಡ್ ಐತಿ. ಇತರ್ ಅಂದ್ರೆ ಏನಂತ ಕೇಳಿದಾನ. ಇರ್ಲಿ, ಇದನ್ನ ಫಸ್ಟ್ ನಾವು ಇದನ್ನ ಸಾಲ್ವ್ ಮಾಡೋಣ. ಇದನ್ನ ಏನಂದಾರೆ, AFFECT ಅಂದಾರ, ಅದಕ್ಕೆ ಏನ್ ಅನ್ನಕತ್ತಾರೆ FAFETC. ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಎ ಇಲ್ಲೈತಿ, ಎಫ್ ಇಲ್ಲೈತಿ. ಈ ಎಫ್ ಮತ್ತು ಇ ಎರಡು ಸೇಮ್ ಇಟ್ಟಾನ. ಈ ಸಿ ಇಲ್ಲಿ ಕಲಿಸಿದಾನ, ಟಿ ಇಲ್ಲಿ ಕಲಿಸಿದಾನ, ಹೌದ್ರಿ. ಅದೇ ರೀತಿ ಬ್ರೈಟ್ನು ಕೊಟ್ಟಾನ ನೋಡ್ರಿ, BRIGHT ಕೊಟ್ಟಾನ್ರಿ. ಅದನ್ನ ಏನಂದಾರ RBIGTH. ಎಲ್ಲವೂ ವರ್ಡ್ಸ್ ಇದ್ರಾಗ ಪ್ರೆಸೆಂಟ್ ಅದಾವ ನೋಡ್ರಿ. ಬಿ ಇದು ಈಚೆ ಕಡೆ ಐತಿ, ಐ ಸೇಮ್ ಇಟ್ಟಾನ, ಎಚ್ ಈ ಸೈಡ್ ಕಲ್ಸಾನ, ಟಿ ಈ ಸೈಡ್ ಕಲ್ಸಾನ. ಇದನ್ನು ನಾವು ಇಟ್ಬಿಡೋಣ, EITHER ಈ ಥರ ಅಂತಂದಾನ, ಹೌದಾ. ನಾ ಫಸ್ಟ್ ಇ ಎಲ್ಲಿ ಕಳಿಸ್ಬೇಕು, ಇ ಇಲ್ಲಿ ಕಳಿಸ್ಬೇಕು, ಐ ಇಲ್ಲಿ ಹಾಕೈತ್ರಿ, ಹೌದಾ. ಟಿ ಇಲ್ಲಿ ಬರಿತೀವಿ, ಟಿ ಇಲ್ಲಿ ಬರಿತೀವಿ.
ಇದು ಎಚ್ ಸೇಮ್ ಇಲ್ಲೇ ಬರೀಬೇಕು, ಈ ಇಲ್ಲಿ ಕಳಿಸ್ಬೇಕು, ಇದು ಆರ್ ಇಲ್ಲಿ ಕಳಿಸ್ಬೇಕು. ಅಂದ್ರೆ ನಮ್ದು ಏನಾಕೈತ್ರಿ IETHRE ಆಕೈತಿ. ಯಾವ ಆಪ್ಷನ್ ರೀ? ಆಪ್ಷನ್ ನಂಬರ್ 2 ಆಕೈತಿ. ನೆಕ್ಸ್ಟ್ ನೋಡ್ರಿ, ಲೆಟರ್ ಕೊಟ್ಟಾನ, ಲೆಟರ್ ಕೋಡಿಂಗ್ ಏನಂದಾನ, YTPMK ಕ್ವಶನ್ ಮಾರ್ಕ್ ಕೇಳಿದಾನ. ಇಲ್ಲಿ ನೋಡ್ರಿ YT ಗ -5 ಆಗತೈತಿ ನೋಡ್ರಿ, ನೀವು ಚೆಕ್ ಮಾಡ್ರಿ. ಇಲ್ಲಿ ನೋಡ್ರಿ TP ಗ -4 ಆಗತೈತಿ, PM ಗೆ -3 ಆಗತೈತಿ, MK ಗ -2 ಆಗತೈತಿ. ಅಂದ್ರೆ 100% ಇಲ್ಲಿ ಏನ್ ಬರ್ಬೇಕು? -1. K -1 ಅಂದ್ರೆ ಆನ್ಸರ್ ಏನಾಕೈತ್ರಿ? J ಆಕೈತಿ. ಆಪ್ಷನ್ ಯಾವ್ದು ಆಕೈತ್ರಿ? ಆಪ್ಷನ್ ನಂಬರ್ 4 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮತ್ ಕೋಡಿಂಗ್ ಡಿಕೋಡಿಂಗ್ ಮ್ಯಾಗ ಕೇಳ್ಯಾನ. ಇನ್ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಬೆಡ್ ಈಸ್ ಕೋಡೆಡ್ ಆಸ್ 120 ಅಂತ. ಬೆಡ್ಡಿಗೆ ಏನ್ ಅನ್ನಕತ್ತಾನ್ರಿ ಅವ? ಬೆಡ್ಡಿಗೆ 120 ಅನ್ನಕತ್ತಾನ. ಇನ್ನ ಒಂದು ಕೊಟ್ಟಾನ, ಏನ್ ಕೊಟ್ಟಾನ ನೋಡ್ರಿ, ಫ್ಯಾಟ್ ಈಸ್ ಕೋಡೆಡ್ ಆಸ್ 360 ಅನ್ನಕತ್ತಾರ. ಫ್ಯಾಟಿಗೆ ಏನ್ ಅನ್ನಕತ್ತಾರ? 360 ಅನ್ನತ್ತಾರ. ಇದು ಹೆಂಗ್ ಬಂತು ಅಂತ ನೋಡೋಂಬರ್ರಿ. ನೋಡ್ರಿ B 2ನೇದು ಐತಿ, ಹೌದಾ? ಈ ನೋಡ್ರಿ ಈ 5ನೇದು ಐತಿ, ಇದು 4ನೇದು ಐತಿ, ಹೌದಾ? F ಎಷ್ಟರದೈತಿ? 4. ಇದು 6ರದ್ದು ಐತ್ರಿ, ಇದು 1ರದ್ದು ಐತಿ, ಇದು 20 ಐತಿ. ಇಲ್ಲಿ ನೋಡ್ರಿ ಇವೆಲ್ಲ ಕೂಡಿಸಿದ್ರಂತರೂ ಲೆಕ್ಕ ಬಗೆಹರಂಗಿಲ್ಲ. ಗುಣಾಕಾರ ಮಾಡಿದ್ರ ನೋಡ್ರಿ, ಇಂಟು 5 2 5 10 10 4 40 ಬರಾಕತ್ತೈತಿ. ಇರ್ಲಿ, ಇದಕ್ಕೆ ಇಂಟು 3 ಮಾಡಿ ನೋಡ್ರಿ, ಅಂದ್ರೆ 120 ಬರಾಕತ್ತೈತೆ, ಬರ್ತೈತಿ. ಇದು ನೋಡ್ರಿ, ಇದು ಇಂಟು ಮಾಡಿ ನೋಡ್ರಿ, 6 1 6 6 × 20 ಅಂದ್ರೆ 120 ಬರಾತೈತಿ. ಇಲ್ಲಿ ಇಂಟು 3 ಮಾಡಿವಂದ್ರೆ ಇದಕ್ಕೂ ಇಂಟು 3 ಮಾಡ್ಬೇಕು, ಅಂದ್ರೆ ಎಷ್ಟಾಗ್ತದೆ? ಇದು 360. ಈಗ ನಮ್ಮ ಕ್ವಶನ್ ಏನ್ ಕೇಳಿದಾರೆ ಅವರು? DBY ಗ ಏನ್ ಕೋಡ್ ಮಾಡ್ತೀವಿ ಅಂತ ಕೇಳಿದಾರ. DBY, ಹೌದಾ? D ಎಷ್ಟನೇದು ಐತ್ರಿ? 4ನೇದು ಐತಿ. B ಎಷ್ಟನೇದು ಐತಿ? 2ನೇದು ಐತಿ. Y ಎಷ್ಟನೇದು ಐತ್ರಿ? 25ನೇದು ಐತಿ, ಹೌದಾ? 25 2s 50, 50 4s 200, 200 4s 800. ಆನ್ಸರ್ ನೋಡ್ರಿ, ಡಿ ನೋಡ್ರಿ, ಡಿ ಎಷ್ಟನೇದು ಐತಿ? 4ನೇದು ಐತಿ, ಹೌದಾ? B ಎಷ್ಟನೇದು ಐತಿ? 2ನೇದು ಐತಿ. Y ಎಷ್ಟನೇದು ಐತಿ? 25ನೇದು ಐತಿ. 25 2ಲೆ ಎಷ್ಟು ಆಕೈತಿ? 50 ಆಕೈತಿ. 50 4ಲೆ ಎಷ್ಟು ಆಕೈತಿ? 200 ಆಕೈತಿ. 200 ಇಂಟು 3 ಮಾಡಿದ್ರೆ ಎಷ್ಟು ಆಕೈತಿ? 600 ಆಕೈತಿ. ಆಪ್ಷನ್ದಾಗ ಐತಿ ನೋಡ್ರಿ, ಆಪ್ಷನ್ ಏನಾಕೈತಿ? ಆಪ್ಷನ್ ನಂಬರ್ 3 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮತ್ತೆ ಕೋಡಿಂಗ್ ಡಿಕೋಡಿಂಗ್ ಮ್ಯಾಗ ಸೇಮ್ ಟೈಪ್ ಕ್ವಶನ್ ಕೇಳ್ಯಾನ. ಏನಂದ್ರೆ, ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಇಫ್ ಟೇಬಲ್ ಈಸ್ ಕೋಡೆಡ್ ಆಸ್ 80 ಅಂತ ಅನ್ನಾಗತ್ತಾನ. ಇಲ್ಲಿ ಬರ್ಕೊಳಂಬರ್ರಿ, ಟೇಬಲ್ ಏನನ್ನಾಗತ್ತಾರ? 80 ಅನ್ನಾಗತ್ತಾರ, ಹೌದಾ? ನೆಕ್ಸ್ಟ್ ಮತ್ತೇನು ಹೇಳಿದಾರಿ? ಚೇರ್ ಈಸ್ ಕೋಡೆಡ್ ಆಸ್, ಚೇರ್ ಯಾವ ರೀತಿ ಕೋಡ್ ಮಾಡ್ಯಾರ? 78 ಅನ್ನಾಗತ್ತಾರ. ನಮ್ಮ ಕ್ವಶನ್ ಏನ್ ಕೇಳ್ಯಾರಿ? ವಿಂಡೋದ್ ಕೋಡ್ ಏನಾಕೈತೆ ಅಂತ ಕೇಳಿದ, ಹೌದಾ? ಇಲ್ಲಿ ನೋಡ್ರಿ, ಟೇಬಲ್ ಎಷ್ಟನೇದ್ರಿ? 20ನೇದ. ಇದು 1ನೇದ, ಇದು 2ನೇದ. ಎಲ್ ಎಷ್ಟನೇದ್ರಿ? 12, ಇದು 5, ಹೌದಾ? ಈಗ ಒಂದು ಅನಲೈಸ್ ಮಾಡ್ರಿ ನೀವು. 20 ಇವನ್ನೆಲ್ಲ ಗುಣಾಕಾರ ಮಾಡಿದ್ರಂತೂ ವ್ಯಾಲ್ಯೂ ದೊಡ್ಡದಾಕೈತಿ. ಅಂದ್ರೆ ಪಾಸಿಬಿಲಿಟಿ ಏನಿರ್ಬೋದು? ಇದು ಪ್ಲಸ್ ಮಾಡಿ ನೋಡೋಣ ಎಷ್ಟು ಬರ್ತೈತಂತ. 20, ಇದು 21, 23, 23, 33, 35, 40 ಎಷ್ಟು ಬರ್ತೈತ್ರಿ? 40 ಬರಾಕತೈತಿ. ಕರೆ ನಂದು ಆನ್ಸರ್ 80 ಐತಿ. ಇಂಟು 2 ಮಾಡಿದ್ರ ಪಾಸಿಬಿಲಿಟಿ ಕಾಣಕತೈತಿ, 80 ಆಕೈತಿ. ಅದ ಸಿ ನೋಡ್ರಿ, ಸಿ ಎಷ್ಟನೇದ್ರಿ? 3. H 8 ಐತ್ರಿ, ಇದು 1 ಐತಿ, ಇದು 9, ಇದು 18, ಹೌದಾ? ಎಲ್ಲವೂ ಪ್ಲಸ್ ಮಾಡಿ ನೋಡ್ರಿ, ಎಲ್ಲವೂ ಪ್ಲಸ್ ಮಾಡಿ ನೋಡ್ರಿ. 18 9 27, 27 ಮತ್ತು ಇದು ಒಂದು 8 ಅಂದ್ರೆ 35, 35, 36, 37, 38, 39 ಎಷ್ಟಾದ್ರಿ? 39. ಇಲ್ಲಿ ಇಂಟು 2 ಮಾಡಿವಂದ್ರೆ ಇಲ್ಲೂ ಇಂಟು 2 ಮಾಡ್ರಿ, ಎಷ್ಟು ಬರ್ತೈತಿ? 78 ಬರ್ತೈತಿ, ಹೌದಾ? ಅದೇ ರೀತಿ ವಿಂಡೋ W ಎಷ್ಟು ಇರ್ತದ? 23, ಇದು 9 ಆಕೈತ್ರಿ. ಇದು ಎಷ್ಟು ಇರ್ತದ್ರಿ? N 16, 23 ಪ್ಲಸ್ 9 ಪ್ಲಸ್ 14 ಪ್ಲಸ್ 4 ಪ್ಲಸ್ 15 ಪ್ಲಸ್ 23 ಎಲ್ಲವೂ ಕೂಡಿಸ್ರಿ ಎಷ್ಟಾಕೈತಿ? 88 ಆಕೈತಿ. ಇಂಟು 2 ಮಾಡ್ರಿ, ಅಂದ್ರೆ ಎಷ್ಟಾಕೈತಿ? 176 ಆಕೈತಿ. ಯಾವ ಆಪ್ಷನ್ ಇದೆ? ಆಪ್ಷನ್ ನಂಬರ್ 2 ಆಕೈತಿ.
ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಟೂ ನಂಬರ್ ಶುಡ್ ಬಿ ಇಂಟರ್ಚೇಂಜ್ಡ್, ಹಂಗಂದ್ರೆ ಅದು ಆನ್ಸರ್ 10 ಸಿಕ್ತೈತೆ ಅಂತ ಕೇಳಿದಾನವ. ಕ್ವಶನ್ ಇದೇ ರೀತಿ ಕೊಟ್ಟಾನ. ಫಸ್ಟ್ ಆಪ್ಷನ್ ನೋಡ್ರಿ 3 and 9 ಅಂತಂದಾರ. ಇಲ್ಲಿ ನೋಡ್ರಿ, ಇಲ್ಲಿ 9 ಐತಿ, ಇಲ್ಲಿ 3 ಐತಿ. ಈ 3 ಇಲ್ಲಿ 9 ಜಾಗದ 3 ಇಡ್ರಿ, 3 ಜಾಗದ 9 ಇಟ್ಟು ಅಂದ್ರೂ ಇದು ಪಾಸಿಬಿಲಿಟಿ ಇಲ್ಲ. ಯಾಕಂದ್ರೆ ಡಿವಿಷನ್ದಾಗ ಕಟ್ತಾ ಹೋಗಂಗಿಲ್ಲ. ಅಂದ್ರೆ ಫಸ್ಟ್ ಆಪ್ಷನ್ ಅಂತೂ ಹೋತು. ಸೆಕೆಂಡ್ ಆಪ್ಷನ್ ಏನಂದ್ರೆ 8 and 7. 8 ಇದು 7 ಇಲ್ಲಿಡ್ರಿ, 8 ಇಲ್ರಿ, ಡಿಫ್ರೆನ್ಸ್ ಇಲ್ಲ. ಯಾಕಂದ್ರೆ ಇವೆರಡು ಬಾಗ್ ಹೋಗ್ಬೇಕಂತ ವ್ಯಾಲ್ಯೂ ಇಡ್ಬೇಕು ನಾವು. ಥರ್ಡ್ ಆಪ್ಷನ್ ನೋಡ್ರಿ ಏನಂದ್ರೆ 8 and 9 ಅಂತ ಅನ್ನಕತ್ತಾರ. ಇರ್ಲಿ, ಇದನ್ನ ನೋಡ್ರಿ, ಇಲ್ಲಿ 8 ಜಾಗದಾಗ ನಾ ಏನ್ ಹಿಡಾಕತ್ತೀನಿ 9 + 7, ಇಲ್ಲಿ ಏನ್ ಹಿಡಾಕತ್ತೀನಿ 8 ಹಿಡಾಕತ್ತೀನಿ. ಡಿವೈಡೆಡ್ ಬೈ 14 - 3 = 10. ಚೆಕ್ ಮಾಡಿ ನೋಡೋಣ. ಫಸ್ಟ್ ಇದನ್ನ ಬಿಡಿಸ್ಬೇಕ್ರಿ. ನೋಡ್ರಿ 9 + 7 × 8/14 ಆಕೈತಿ. ಲಕ್ಷ ಇರ್ಲಿ, ಏನಾಕೈತ್ರಿ × 8/14. 7 1s 7 2s 2 1s 2 4s. ಹೌದಾ, ಏನಾತ್ರಿ ಇದು 9 + 4 - 3. 9 + 4 13. 13 - 3 ಅಂದ್ರೆ 10. ಇದು ವ್ಯಾಲಿಡ್ ಆಗಾಕತ್ತೈತಿ. ಅಂದ್ರೆ ಆನ್ಸರ್ ಏನಾಕೈತ್ರಿ ಆಪ್ಷನ್ ನಂಬರ್ 3 ಆಕೈತಿ. ಎಲ್ಲರೂ ನೋಡಿದ್ರಿ ಈಗ ಯಾವ ರೀತಿ ಬಿಡಿಸಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಎಲ್ಲರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡಿದ್ರಂದ್ರೆ ನಮಗೆ ಇನ್ನೊಂದು ಸ್ವಲ್ಪ ವಿಡಿಯೋಸ್ ಬಿಡ್ಬೇಕು ಅನ್ನೋದು ಒಂದು ಬೂಸ್ಟಪ್ ಆಕೈತಿ. ಎಸ್, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.